ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ PU ಪೇಡ್ ಕ್ಲಾಸಸ್ ಬಗ್ಗೆ ಹೇಳಲಿದ್ದೇನೆ. ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಅದೇ ರೀತಿ ಕಾಲ್ ಮಾಡಿ ಕೂಡ ಕೇಳಿದಿರಾ, ಮ್ಯಾಮ್ PU ರಿಕ್ರೂಟ್ಮೆಂಟ್ ನ ನೋಟಿಫಿಕೇಶನ್ ಬರೋ ಚಾನ್ಸಸ್ ಇದೆ, ಸೊ ನೀವು ಯಾವಾಗ ನಿಮ್ಮ ಪೇಡ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ. ಓಕೆನಾ? ಆ ಒಂದು ಕ್ವಶನಿನ ಆನ್ಸರ್, ಅದೇ ರೀತಿ PU ರಿಕ್ರೂಟ್ಮೆಂಟ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿರುವ ಹಲವಾರು ಪ್ರಶ್ನೆಗಳನ್ನ, ಗೊಂದಲಗಳನ್ನ ನಾನಿವತ್ತು ಕ್ಲಿಯರ್ ಮಾಡಲಿದ್ದೇನೆ. ಓಕೆನಾ? ಒನ್ ಬೈ ಒನ್ ನಿಮ್ಮ ತಲೆಯಲ್ಲಿ ಯಾವ ಯಾವ ಕ್ವಶನ್ಸ್ ಇರಬಹುದು, ಯಾವ ಕ್ವಶನ್ಸ್ ನೀವು ಆನ್ಸರ್ ಹುಡುಕ್ತಾ ಇದ್ದೀರಾ ಅನ್ನೋದನ್ನ ನಾನು ಇಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆನಾ? ಮೊದಲನೇದಾಗಿ ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ PU ರಿಕ್ರೂಟ್ಮೆಂಟಿನ ಸಿಲೆಬಸ್, ಓಲ್ಡ್ ಸಿಲೆಬಸ್ ಏನಿದೆ 2018ರಲ್ಲಿ ಆದಂತಹ ನೇಮಕಾತಿಯಲ್ಲಿ ಇದ್ದಂತಹ ಕಾಮರ್ಸ್ ಸಿಲೆಬಸ್ಸಿಗೂ ಮತ್ತು ನಮ್ಮ KCET ಮತ್ತು ನೆಟ್ ಸಿಲೆಬಸ್ಸಿಗೂ 70 to 75% ಸಿಮಿಲಾರಿಟಿ ಇದೆ. ಅಂದ್ರೆ ಅದೇ ಸಿಲೆಬಸ್, ಒಂದೇ ರೀತಿಯ ಸಿಲೆಬಸ್ ಇದೆ. ಸೊ ನೀವು ಒಬ್ಬ MCOM BEd ಆಗಿರುವಂತಹ ಅಭ್ಯರ್ಥಿಯಾಗಿದ್ರೆ ನೀವು KCET ಮತ್ತೆ PU ರಿಕ್ರೂಟ್ಮೆಂಟ್ ಎರಡಕ್ಕೂ ಅಟ್ ಎ ಟೈಮ್ ಪ್ರಿಪರೇಷನ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೆ. ಓಕೆನಾ? ಸೊ ನಮ್ಮ PU ರಿಕ್ರೂಟ್ಮೆಂಟಿನ ಬ್ಯಾಚ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. KCET ಬ್ಯಾಚ್ ಆಲ್ರೆಡಿ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತು. ಹಲವಾರು ಜನ ಎನ್ರೋಲ್ಮೆಂಟ್ ಕೂಡ ಮಾಡಿದ್ದೀರಾ. ಈಗ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಕ್ಲಿಯರ್ ಮಾಡಲಿದ್ದೇನೆ, ಯಾವ ಯಾವ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಹೇಳಲಿದ್ದೇನೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಕ್ವಶನ್ ಇರಬಹುದು, ಮ್ಯಾಮ್ PU ರಿಕ್ರೂಟ್ಮೆಂಟಿನ ನೋಟಿಫಿಕೇಶನ್ ಔಟ್ ಆಗಿದೆಯಾ? ನೋಡಿ, ಆಫಿಷಿಯಲ್ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ. ಯಾವಾಗ ಆಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ ಅನ್ನುವಂತಹ ಡೇಟ್ ಕನ್ಫರ್ಮ್ ಆಗಿ ಗವರ್ಮೆಂಟ್ ಹೇಳಿದೆಯಾ? ಇಲ್ಲ. PU ರಿಕ್ರೂಟ್ಮೆಂಟ್ ಇದೇ ಒಂದು ತಿಂಗಳಲ್ಲೇ ಆಗುತ್ತೆ ಅಥವಾ ಇದೇ ಒಂದು ಡೇಟಿಗೆ ಆಗುತ್ತೆ ಅನ್ನುವಂತಹ ಕನ್ಫರ್ಮೇಶನ್ ಗವರ್ಮೆಂಟ್ ಕೊಟ್ಟಿಲ್ಲ. ಹೌದಾ? ಸೊ ಈ ಒಂದು ಕನ್ಫರ್ಮೇಶನ್ ಯಾರಿಗೂ ಗೊತ್ತಿಲ್ಲ. ಆದ್ರೆ 2018ರ ನಂತರ ನೇಮಕಾತಿ ಆಗಿಲ್ಲ. ಎಲ್ಲ ಕಡೆಗೂ ಅತಿಥಿ ಉಪನ್ಯಾಸಕರ ಮೇಲೆ ಏನಾಗ್ತಾ ಇದೆ, ಗೆಸ್ಟ್ ಲೆಕ್ಚರ್ ಮೇಲೆ ಇವಾಗ ಕಾಲೇಜುಗಳಲ್ಲಿ ಸಬ್ಜೆಕ್ಟ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಆದಷ್ಟು ಈ ವರ್ಷ 2018ರಲ್ಲಿ ನೇಮಕಾತಿ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇದೆ. ಅದರಂತೆಯೇ ಪೋಸ್ಟ್ ಗಳಿಗೆ ಅಪ್ರೂವಲ್ ಕೂಡ ಸಿಕ್ಕಿದೆ ಅಂತ ನಾನು ನಿಮ್ಗೆ ಹಿಂದೆ ಹೇಳಿದ್ದೆ. ಹಾಗಾದ್ರೆ ಮ್ಯಾಮ್ ಇವಾಗ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾ ಅಥವಾ ನೋಟಿಫಿಕೇಶನ್ ಔಟ್ ಆಗೋವರೆಗೂ ಕಾಯಬೇಕಾ? ಈ ಒಂದು ಪ್ರಶ್ನೆ. ಓಕೆನಾ? ಅದೇ ರೀತಿ ನನ್ನ ಮನಸ್ಸಿನಲ್ಲಿಯೂ ಕೂಡ ಇರುವಂತಹ ಪ್ರಶ್ನೆ ಅಂದ್ರೆ, ಇವಾಗ್ಲೇ ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾ ಅಥವಾ ನೋಟಿಫಿಕೇಶನ್ ಬರೋವರೆಗೂ ಕಾಯಬೇಕಾ ಅಂತ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ ಹಾಗೆ ಕಂಪ್ಲೀಟ್ಲಿ ಸಿಲೆಬಸ್ ಚೇಂಜ್ ಅಂತೂ ಆಗೋದಿಲ್ಲ, ಬಟ್ ಅಪ್ಡೇಟ್ ಆಗಬಹುದು, ಸ್ವಲ್ಪ ಚೇಂಜಸ್ ಆಗಬಹುದು. ಸೊ 2018ರಲ್ಲಿ ಇದ್ದಂತ ಸಿಲೆಬಸ್ ಇಟ್ಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಿ ಮ್ಯಾಮ್ ಅಂತ ತುಂಬಾ ಜನ ಬೇಡಿಕೆಯನ್ನ ಇಟ್ಟಿದ್ರಿ. ಓಕೆ? ಸೊ ನಿಮ್ಮ ಮನಸ್ಸಿನಲ್ಲಿರುವ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಮ್ಯಾಮ್ ನೋಟಿಫಿಕೇಶನ್ ಆಗೋವರೆಗೂ ಕಾಯಬೇಕಾ ಅಥವಾ ಈಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾ? ನೋಟಿಫಿಕೇಶನ್ ಬರೋವರೆಗೂ ನಾನು ಕಾದ್ರೆ ಪ್ರಿಪರೇಷನ್ಗೆ ನಾನು ತುಂಬಾ ಲೇಟ್ ಆಗ್ಬಿಟ್ಟಿದ್ದೀನಿ ಅಥವಾ ನಾನು ಸ್ಪರ್ಧೆಯಲ್ಲಿ ಎಲ್ಲೋ ಹಿಂದುಳಿದು ಬಿಡ್ತೀನಿ ಅನ್ನುವಂತ ಭಾವನೆ ನಮಗೆ ಬರುತ್ತೆ. ಎರಡನೇದಾಗಿ, ಈಗಲೇ ನಾವು ಓಲ್ಡ್ ಸಿಲೆಬಸ್ ಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಎಲ್ಲ ಪ್ರಿಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ಬೇರೊಂದು ಏನೋ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಬಂತು ಅನ್ಕೊಳ್ಳಿ, ಅಥವಾ ಸಿಲೆಬಸ್ ಅಲ್ಲಿ ತುಂಬಾನೇ ಡ್ರಾಸ್ಟಿಕ್ ಚೇಂಜ್ ಮಾಡಿದ್ರು ಅನ್ಕೊಳ್ಳಿ, ಆಗ ನಾನು ಮಾಡಿದ ಪ್ರಿಪರೇಷನ್ ವೇಸ್ಟ್ ಆಗಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ. ಇದಕ್ಕೆ ನಾನು ಕೊಡಬೇಕಾದಂತಹ ಮೊದಲನೇ ಉತ್ತರ ಏನು ಅಂದ್ರೆ, ನೋಡಿ, ಸಿಲೆಬಸ್ ಕಂಪ್ಲೀಟ್ಲಿ ಚೇಂಜ್, ಕಾಮರ್ಸ್ ಅನ್ನುವಂತಹ ಬೇಸೇ ಕಂಪ್ಲೀಟ್ಲಿ ಚೇಂಜ್ ಅಂತೂ ಆಗೋದಿಲ್ಲ. ಸೊ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ನೋಟಿಫಿಕೇಶನ್ ವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಪ್ರಿಪರೇಷನ್ ನೀವು ಈಗಿಂದನೇ, ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈಗ ಇರುವಂತಹ ಓಲ್ಡ್ ಸಿಲೆಬಸ್ ಏನಿದೆ, 2018ರ ಸಿಲೆಬಸ್ ಏನಿದೆ, ಆ ಸಿಲೆಬಸ್ ಬೇಸ್ ಮೇಲೆನೆ ನೀವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಓಕೆನಾ? ಇದು ಮೊದಲನೇ ಉತ್ತರ. ನೀವು ನೋಟಿಫಿಕೇಶನ್ ಬರೋವರೆಗೂ ಕಾಯುವ ಅವಶ್ಯಕತೆ ಇಲ್ಲ ಫಾರ್ ಸ್ಟಾರ್ಟಿಂಗ್ ಯುವರ್ ಪ್ರಿಪರೇಷನ್ಸ್. ಓಕೆನಾ? ಎರಡನೇದಾಗಿ ನಮ್ಮ ಕ್ಲಾಸ್ ಬಗ್ಗೆ ಹೇಳಬೇಕು ಅಂದ್ರೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುವ KCET ಬ್ಯಾಚ್ ಅಲ್ಲಿ ನಿಮ್ಮ PU ರಿಕ್ರೂಟ್ಮೆಂಟ್ ನ ಸಿಲೆಬಸ್ 70% ಕವರ್ ಆಗುತ್ತೆ. ಸೊ ನನ್ನ PU ಕ್ಲಾಸ್ ಆಗಿ ಯಾರ್ಯಾರು ಕಾಯ್ತಾ ಇದ್ದೀರಾ, PU ರಿಕ್ರೂಟ್ಮೆಂಟ್ ಕ್ಲಾಸ್ ಆಗಿ ಯಾರ್ಯಾರು ಕಾಯ್ತಾ ಇದ್ದೀರಾ, ಅವರಲ್ಲಿ ನಾನು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಆಗಿರುವಂತಹ KCET ಬ್ಯಾಚ್ ಗೆ ನೀವು ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದ್ರೆ, ಜೂನ್ ಅಲ್ಲಿ ಬರುವಂತಹ ನೆಟ್ ಎಕ್ಸಾಮಿಗೆ, ಅದೇ ರೀತಿ ಡಿಸೆಂಬರ್ ಅಲ್ಲಿ ಬರುವಂತಹ ನೆಟ್ ಎಕ್ಸಾಮಿಗೆ, ಅಕ್ಟೋಬರ್ ಮತ್ತೆ ನವೆಂಬರ್ ಈ ಒಂದು ತಿಂಗಳಲ್ಲಿ ಬರುವಂತಹ KCET ಎಕ್ಸಾಮಿಗೆ ಕೂಡ ಈ ಕ್ಲಾಸ್ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ 2026ರಲ್ಲಿ 2026 ಅಲ್ಲಿ PU ರಿಕ್ರೂಟ್ಮೆಂಟ್ ಆದರೆ ಆ ಒಂದು ಎಕ್ಸಾಮಿಗೂ ಕೂಡ 70% ಸಿಮಿಲರ್ ಸಿಲೆಬಸ್ ಇದೆ. ಉಳಿದ ಏನು ಚೇಂಜಸ್ ಆಗಿರುತ್ತೆ ಸಿಲೆಬಸ್ ಅಲ್ಲಿ, ಅದನ್ನ ನಾನು ನಿಮಗೆ ಇದೇ ಬ್ಯಾಚ್ ಅಲ್ಲಿ ಕವರ್ ಮಾಡಿಕೊಡುವಂತಹ ಪ್ರಾಮಿಸ್ ಅನ್ನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಮ್ಯಾಮ್ ವ್ಯಾಲಿಡಿಟಿ 1 ವರ್ಷ ಅಂತ ನೀವು ಹೇಳ್ತಾ ಇದ್ದೀರಾ,
ವ್ಯಾಲಿಡಿಟಿ 1 ವರ್ಷ ಇದ್ರೆ ಈ ವರ್ಷದಲ್ಲಿ ಕೆಸೆಟಿನ ಕಾಲ್ಫಾರ್ಮ್ ಅಂತೂ ಆಗುತ್ತೆ, ಬಟ್ PU ರಿಕ್ರೂಟ್ಮೆಂಟಿನ ಕಾಲ್ಫಾರ್ಮ್ ಆಗದೆ ಇದ್ರೆ, ಸೊ ಒಂದು ಚೇಂಜ್ ಅನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು PU ರಿಕ್ರೂಟ್ಮೆಂಟ್ ಎಕ್ಸಾಮ್ ಕಾಲ್ಫಾರ್ಮ್ ಆಗಿ ಎಕ್ಸಾಮ್ ಆಗೋವರೆಗೂ ನಿಮಗೆ ಈ ಒಂದು ಬ್ಯಾಚಿನ ಎಕ್ಸೆಸ್ ಸಿಗುತ್ತೆ. ಸೊ ಇವಾಗ ನಮ್ಮ ಒಂದು ಟೀಚಿಂಗ್ ಪ್ಲಾನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಒಂದು PU ರಿಕ್ರೂಟ್ಮೆಂಟಿನ ನೋಟಿಫಿಕೇಶನ್ ಔಟ್ ಆಗುವವರೆಗೂ ನೀವು ಈ ಒಂದು ಬ್ಯಾಚ್ಗೆ ಜಾಯಿನ್ ಆದ್ರೆ ಕೆಸೆಟ್ನ ಸಿಲೆಬಸ್ ಮತ್ತೆ ಕೆಸೆಟ್ನ ಎಕ್ಸಾಮ್ ಪ್ಯಾಟರ್ನ್ ಇಟ್ಕೊಂಡೇ ನಾವು ಈ ಕ್ಲಾಸಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಓಕೆನಾ? ಯಾಕಂದ್ರೆ ಜೂನ್ ಅಲ್ಲಿ ಬರುವ ನೆಟ್ ಎಕ್ಸಾಮ್ ಫಸ್ಟ್ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಸೊ ಅದನ್ನ ಮುಂದಿಟ್ಕೊಂಡೆ ನಾವು ಪ್ರಿಪರೇಷನ್ ಅನ್ನ ಮಾಡ್ತಾ ಇರ್ತೀವಿ. ಇದರ ಮಧ್ಯದಲ್ಲಿ PU ರಿಕ್ರೂಟ್ಮೆಂಟ್ ನ ಕಾಲ್ಫಾರ್ಮ್ ಆದ್ರೆ ಅದರ ಕ್ಲಾಸಸ್ ಅನ್ನ, ಅಂದ್ರೆ ಇದೇ ಒಂದು ಬ್ಯಾಚ್ ಅಲ್ಲಿ ಇದೇ ಒಂದು ಫೀಸ್ ಅಲ್ಲಿ ನಿಮಗೆ ಜೊತೆಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕೊಂಡು PU ಪಾಯಿಂಟ್ ಆಫ್ ವ್ಯೂ ಇಂದಾನು ಕೂಡ ನಾನು ಇದರಲ್ಲೇ ಕವರ್ ಮಾಡಿ ಕೊಡ್ತೀನಿ. ಸೊ ಅಗೇನ್ ನಾನು ಬೇರೆ ಬ್ಯಾಚ್ ಅನ್ನ ಅನೌನ್ಸ್ ಮಾಡುವ ಒಂದು ವಿಚಾರವನ್ನ ಈಗ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ. ಆದರೆ ಈ ಬ್ಯಾಚ್ ಅನ್ನ ಯಾರು ಪರ್ಚೇಸ್ ಮಾಡ್ತೀರಾ ಅವರಿಗೆ ನಾನು PU ರಿಕ್ರೂಟ್ಮೆಂಟ್ ಅಲ್ಲಿ ಬರುವಂತಹ ಚೇಂಜಸ್ ಅಥವಾ ಅದರ ಕ್ವಶನ್ ಪೇಪರ್, ಅದೇ ರೀತಿ ಮಾಕ್ ಟೆಸ್ಟ್ ಎಲ್ಲವನ್ನು ಇದರಲ್ಲಿಯೇ ಕವರ್ ಮಾಡ್ಕೊಡ್ತೀನಿ. ಸೊ ಇದನ್ನೇ ನಾವು ಎರಡೂ ಕೋರ್ಸಿಗೂ ಹೆಲ್ಪ್ ಆಗೋ ತರ ಇದನ್ನ ಡಿಸೈನ್ ಮಾಡಬೇಕು ಅಂತ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಂಡಿದೀವಿ. ಇದು ಇವತ್ತಿನ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಓಕೆನಾ? ನಾನು ಹೇಳಿದ ಹಾಗೆ ನೋಟಿಫಿಕೇಶನ್ ಬರೋವರೆಗೂ ಈ ಒಂದು ಕೋರ್ಸಿನ ಸ್ಟ್ರಕ್ಚರ್ ಅಥವಾ ಈ ಒಂದು ಕೋರ್ಸಿನ ಟೀಚಿಂಗ್ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮಿಗೆ ಫೋಕಸ್ಡ್ ಆಗಿರುತ್ತೆ. ನೋಟಿಫಿಕೇಶನ್ ಔಟ್ ಆಗ್ತಾ ಇದ್ದ ಹಾಗೇನೆ ಇದರಲ್ಲಿ ನಾನು ಕೆಸೆಟ್ ನೆಟಿನ ಕ್ಲಾಸಸ್ ಹೇಗೆ ಒಂದು ಎವ್ರಿ ಡೇ 1 hour ನಡೀತಾ ಇದೆಯೋ 5 days a week ಹಾಗೆ ನಡೀತಾನೆ ಇರುತ್ತೆ. ಅದರ ಜೊತೆಗೆ PU ಸಿಲೆಬಸ್ ಗೆ ಏನು ಎಕ್ಸ್ಟ್ರಾ ಬಂದಿರುತ್ತೆ ಅಥವಾ ಏನು ಕ್ವಶನ್ ಆನ್ಸರ್ಸ್ ಅನ್ನ ನಾವು ಡಿಸ್ಕಸ್ ಮಾಡಬೇಕು ಅದರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾರ್ನಿಂಗ್ ಬ್ಯಾಚ್ ಅನ್ನ ಹಾಕೊಂಡು ಇದರನ್ನೇ ಕವರ್ ಮಾಡ್ತೀವಿ. ಅದೇ ರೀತಿ ವ್ಯಾಲಿಡಿಟಿ ಬಗ್ಗೆ ನಾನು ನಿಮ್ಗೆ ಹೇಳಿದೆ, 1 ವರ್ಷ ವ್ಯಾಲಿಡಿಟಿ ಇತ್ತು ಈ ಕೋರ್ಸ್ ಇಂದು, ಬಟ್ PU ರಿಕ್ರೂಟ್ಮೆಂಟ್ ಕೂಡ ಇದರಲ್ಲೇ ಆಡ್ ಮಾಡ್ತಾ ಇರೋದ್ರಿಂದ ಟಿಲ್ ಯುವರ್ PU ರಿಕ್ರೂಟ್ಮೆಂಟ್ ಎಕ್ಸಾಮ್ ವಿಚ್ ಎವರ್ ಈಸ್ ಅರ್ಲಿಯರ್. ಮೊದಲು PU ರಿಕ್ರೂಟ್ಮೆಂಟ್ ಎಕ್ಸಾಮ್ ಆಯ್ತು ಅಂದ್ರೆ ನಿಮ್ಮ 1 ವರ್ಷದ ವ್ಯಾಲಿಡಿಟಿ ಕಂಟಿನ್ಯೂ ಆಗತ್ತೆ. ಒಂದು ವೇಳೆ PU ರಿಕ್ರೂಟ್ಮೆಂಟ್ ಎಕ್ಸಾಮ್ ಮುಂದೆ ಹೋದ್ರೆ ನಿಮ್ಮ PU ರಿಕ್ರೂಟ್ಮೆಂಟ್ ಎಕ್ಸಾಮ್ ಆಗೋವರೆಗೂ ಇದರ ವ್ಯಾಲಿಡಿಟಿ ಮುಂದುವರಿಯುತ್ತೆ. ಇದು ಒಂದು ಮೊದಲನೆಯ ಕ್ಲಾರಿಫಿಕೇಶನ್ ನಾನು ನಿಮ್ಗೆ ಇವತ್ತು ಕೊಡಬೇಕಾಗಿತ್ತು. ಓಕೆನಾ? ಎರಡನೇದಾಗಿ ನೋಡಿ, ಒಂದು ನೋಟಿಫಿಕೇಶನ್ ಬರೋವರೆಗೂ ಯಾಕೆ ನಾವು ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂದ್ರೆ, ಮೊದಲನೆಯ ಪ್ರಶ್ನೆ ಹಲವಾರು ಜನ ಮನಸ್ಸಿನಲ್ಲಿರಬಹುದು, ಈ ಸಲ ಆಬ್ಜೆಕ್ಟಿವ್ MCQ ಟೈಪ್ ಇರದೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರಬಹುದಾ? ನೋಡಿ, ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುವಂತಹ ಚಾನ್ಸಸ್ ಇಲ್ಲ. ಓಕೆನಾ? ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತಾ ಅನ್ನುವಂಥ ಡೌಟ್ ಅನ್ನ ತಲೆಯಿಂದ ತೆಗೆದುಹಾಕಿ ಮ್ಯಾಕ್ಸಿಮಮ್ ಇರೋದು ಆಬ್ಜೆಕ್ಟಿವ್ ಟೈಪ್ MCQ ಬೇಸ್ಡ್ ಕ್ವಶನ್ ಪೇಪರ್ ಇರುತ್ತೆ. ಅದೇ ರೀತಿ ಪೇಪರ್ 1 ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ರಿ. ಕಡ್ಡಾಯ ಕನ್ನಡ ಅಥವಾ GK ಎರಡರಲ್ಲಿ ಒಂದು ಪೇಪರ್ ಇರಬಹುದು ಅಂತ. ಸೊ ನೋಡಿ, ಎನಿವೇಸ್ ಅದು ಕಡ್ಡಾಯ ಕನ್ನಡವಾಗಿರ್ಲಿ ಅಥವಾ GK ಆಗಿರ್ಲಿ ಅದನ್ನ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಸಿನ ಕೋರ್ಸ್ ಅಲ್ಲಿ ನಾವು ಕವರ್ ಮಾಡೋದಿಲ್ಲ. ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಕಾಮರ್ಸ್ ಸಬ್ಜೆಕ್ಟ್. ಸೊ ನಿಮಗೆ ಮುಂದೆ PU ರಿಕ್ರೂಟ್ಮೆಂಟ್ ಅಲ್ಲಿ ಕಡ್ಡಾಯ ಕನ್ನಡ ಇರಲಿ ಅಥವಾ GK ಇರಲಿ ಅದು ನಮ್ಮ ಒಂದು ಕೋರ್ಸ್ ಅಲ್ಲಿ ಕವರ್ ಆಗೋದಿಲ್ಲ. ಸೊ ಈ ಒಂದು ಕೋರ್ಸ್ ಏನಿದೆ ಇದರಲ್ಲಿ ನಾವೇನ್ ಮಾಡ್ಲಿದ್ದೇವೆ, ಕಾಮರ್ಸ್ ಗೆ ಫೋಕಸ್ ಮಾಡ್ಲಿದ್ದೇವೆ. ಅರ್ಥ ಆಗ್ತಾ ಇದೆಯಾ? ಸೊ ನಿಮಗೆ ಇದ್ದಂತಹ ಡೌಟ್ಸ್ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಸೊ ಫೆಬ್ರವರಿ 1ರಿಂದ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಒಂದು PU ರಿಕ್ರೂಟ್ಮೆಂಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಇದರಲ್ಲಿ ನೀವು ಅಡ್ಮಿಷನ್ ತಗೊಂಡ್ರೆ PUಗೆ ಮತ್ತೆ ನಮ್ಮ PU ರಿಕ್ರೂಟ್ಮೆಂಟ್ಗೆ ಮತ್ತೆ ನಮ್ಮ ಕೆಸೆಟ್ ನೆಟ್ಗೆ ಎರಡೂ ಹೆಲ್ಪ್ ಆಗೋ ತರ ಈ ಕೋರ್ಸ್ ನಾವು ಸ್ಟ್ರಕ್ಚರ್ ಮಾಡಲಿದ್ದೇವೆ. ಓಕೆನಾ? ಯಾವುದೇ ರೀತಿಯ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಒಂದು ಪ್ರಿಪರೇಷನ್ ಓಕೆನಾ, ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡಬಹುದು ಅಥವಾ ನೀವು ಬುಕ್ಸ್ ತಗೊಂಡು ಕೂಡ ಓದಬಹುದು. ಆದರೆ ಒಂದು ಸ್ಟ್ರಕ್ಚರ್ಡ್ ಒಂದು ಸಿಲೆಬಸ್ ಅಥವಾ ಯಾರಾದ್ರೂ ಒಬ್ಬ ಪ್ರಾಪರ್ ಗೈಡ್ ಅಂಡರ್ ನೀವು ಪ್ರಿಪರೇಷನ್ ಅನ್ನ ಮಾಡಿದ್ರೆ ನೀವು ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹೀಗಾಗಿ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು PU ಕ್ಲಾಸಿಗೆ, PU ರಿಕ್ರೂಟ್ಮೆಂಟ್ಗೆ ಆಗಿರಬಹುದು ಅಥವಾ ಕೆಸೆಟ್ ನೆಟ್ಗೆ ಆಗಿರಬಹುದು ನಿಮ್ಮ ಪ್ರಿಪರೇಷನ್ ನಡೆಸ್ತಾ ಇದ್ರೆ ಇವತ್ತೇ ಅಡ್ಮಿಷನ್ ತಗೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ನಮ್ಮ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ. ಯಾರು PU ರಿಕ್ರೂಟ್ಮೆಂಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕೆಸೆಟ್ ಮತ್ತೆ ನೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಓಕೆನಾ? ಅದರ ಜೊತೆಗೆ PU ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಔಟ್ ಆದ್ಮೇಲೆ ನಾನು PUಗೆ ಫೋಕಸ್ಡ್ ಆಗಿ ಕೂಡ ಒಂದು ಬ್ಯಾಚ್ ಅನ್ನ ಮಾಡ್ತೀನಿ. ಆದ್ರೆ ಆಗ ಓನ್ಲಿ ನಿಮ್ಗೆ 2 to 3 months ಮಾತ್ರ ಟೈಮ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ 2 to 3 months ನೀವು ಇಷ್ಟು ವಾಸ್ಟ್ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಓಕೆನಾ? ಅದೇ ರೀತಿ ನಾನು ಈಗಲೇ PU ರಿಕ್ರೂಟ್ಮೆಂಟ್ ಬ್ಯಾಚ್ ಅನ್ನ ನಿಮಗೆ ಅನೌನ್ಸ್ ಮಾಡಿದರೆ ನೀವು ಅಲ್ಲಿವರೆಗೂ ಫೋಕಸ್ಡ್ ಆಗಿರೋದು ಸಾಧ್ಯ ಆಗೋದಿಲ್ಲ.
ಹೀಗಾಗಿ ಎರಡು ಒಂದು ಗುರಿಗಳನ್ನು ನಾವು ಏನ್ ಇಟ್ಕೊಂಡಿದೀವಿ, ಕೆಸೆಟ್ ಅಂಡ್ ನೆಟ್ ಆಸ್ ವೆಲ್ ಆಸ್ PU ರಿಕ್ರೂಟ್ಮೆಂಟ್ ಎರಡನ್ನೂ ಇಟ್ಕೊಂಡು ಇದೇ ಒಂದೇ ಬ್ಯಾಚ್ ಅಲ್ಲಿ ಫೋಕಸ್ ಮಾಡ್ತಾ ಹೋಗ್ಬೇಕು ಅಂತ ನಮ್ಮ ಡಿಸಿಷನ್ ನಾವು ಚೇಂಜ್ ಮಾಡಿದೀವಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ.